ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಗೆ ಸ್ವಾಗತ. ಪಂಡಿತ್ ರಾಘವೇಂದ್ರ ಜೋಶಿ ಮಾಡುತ್ತಿರುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ, ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳು ದೀಪಾವಳಿ ಆದ ನಂತರ ರಾಶಿ ಭವಿಷ್ಯ ಯಾವ ತರ ಇದೆ ಎಂದು ನೋಡಿ ತಿಳಿಯೋಣ. ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೇಜ್ ಅನ್ನು ಲೈಕ್ ಮಾಡಿ, ಒಮ್ಮೆ ಸಬ್ಸ್ಕ್ರೈಬ್ ಆಗಿ. ಉದ್ಯೋಗ ಮತ್ತು ವ್ಯವಹಾರ ಬಗ್ಗೆ ತಿಳಿಯಬೇಕೆಂದರೆ, ಉದ್ಯೋಗದಲ್ಲಿ ಕೆಲಸ ಮಾಡ್ತಾನೆ ಇರ್ತೀರಾ, ಏನಾಗುತ್ತಂದ್ರೆ ಸಡನ್ ಆಗಿ ಕೆಲಸ ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಮತ್ತೆ ವ್ಯವಹಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಎಷ್ಟೇ ವ್ಯವಹಾರ ಮಾಡ್ತಾ ಇರ್ತೀರಾ, ವ್ಯವಹಾರ ಆಗ್ತಾ ಇರಲ್ಲ. ಈಗ ಯಾವುದೋ ಒಂದು ಕಾರಣಗಳಿಂದ ವ್ಯವಹಾರ ಆಗ್ತಾ ಇರುತ್ತೆ, ವ್ಯವಹಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇದೆ, ಸಣ್ಣ ಪುಟ್ಟ ತೊಂದರೆ ಇದೆ. ಬೇರೆ ಏನಾದ್ರು ಪ್ರಯತ್ನ ಮಾಡಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯುವುದಾದರೆ, ಮತ್ತೊಬ್ಬರ ಮಾತು ಕೇಳಿ ಷೇರು ಬಂಡವಾಳ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಖರ್ಚು ಕಮ್ಮಿ ಮಾಡಿ. ಖರ್ಚು ಜಾಸ್ತಿ ಮಾಡಿದಷ್ಟು ಆರ್ಥಿಕ ಪರಿಸ್ಥಿತಿ ತುಂಬಾನೇ ತೊಂದರೆ ಆಗ್ತಾ ಇರುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಷೇರು ಬಂಡವಾಳ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗ್ಬಾರ್ದು. ಷೇರು ಬಂಡವಾಳ ಹೂಡಿಕೆ ಮಾಡಿದ್ರೆ ತುಂಬಾ ಲಾಸಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ತಿಳಿಯುವುದಾದರೆ, ಪ್ರೀತಿಯಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ತೊಂದರೆ ಇಲ್ಲ. ಬಟ್ ಕುಟುಂಬದಲ್ಲಿ ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಶನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ. ಎಜುಕೇಶನ್ ಅಲ್ಲಿ ಓದೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಉದ್ಯೋಗದಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಕುಟುಂಬದಲ್ಲಿ ತುಂಬಾ ಚೆನ್ನಾಗಿರ್ತೀರಾ. ಆರೋಗ್ಯದ ಬಗ್ಗೆ ನೋಡುವುದಾದರೆ, ತುಂಬಾ ಟೆನ್ಷನ್ ಆಗೋದು, ಸ್ಟ್ರೆಸ್ ಆಗೋದು, ಅತಿ ತುಂಬಾ ಕೆಲಸ ಮಾಡೋದು, ಆಯಸ್ ತಗೊಳ್ಳೋದು, ಅದು ಮಾಡೋದಕ್ಕೆ ಹೋಗ್ಬೇಡಿ. ಟೆನ್ಷನ್ ಅನ್ನು ಬಿಡಿ, ಚಿಂತೆ ಮಾಡೋದು ಬಿಡಿ. ನೆಮ್ಮದಿಯಾಗಿ ಏನ್ ಮಾಡ್ಕೊಂಡಿದ್ರು ಹಾಗೆ ಇರಿ, ಚೆನ್ನಾಗಿರ್ತೀರಾ, ಏನ್ ತೊಂದರೆ ಇಲ್ಲ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಸುವುದಾದರೆ, ಮೊದಲನೇದಾಗಿ ಸೋಮವಾರ ಶಿವನಿಗೆ 11 ಬಾರಿ ಶಿವನಿಗೆ ಇಷ್ಟವಾದ ಪ್ರಿಯಕರವಾದ ಮಂತ್ರ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರವನ್ನು 11 ಬಾರಿ ಪಠಿಸುವುದರಿಂದ ಈ ರಾಶಿಯವರಿಗೆ ಎಲ್ಲಾ ರೀತಿಯಲ್ಲಿ ಬದಲಾವಣೆ ಕಾಣ್ತೀರಾ. ಒಟ್ಟಾರೆಯಾಗಿ ಕಟಕ ರಾಶಿಯವರು ಶಾಂತಿ ಹಾಗೂ ನೆಮ್ಮದಿಯಾಗಿ ಇರುವುದರಿಂದ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತದೆ. ಇದಾಗಿತ್ತು ನವೆಂಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.